ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಷಾ ಗಿರೀಶ ಕನ್ನಡ ಲಾಗ್. ಇದು 5 ಪೇಜ್ ದಿನದ ಲಾಗ್ ಆಗಿರುತ್ತೆ. ಅವತ್ತು 50 ಜನಕ್ಕೆ ಪಲಾವು, ಉದ್ದಿನವಡೆ, ಮೊಸರು ಬಜ್ಜಿ ಮತ್ತು ಕೇಸರಿ ಬಾತ್ ಆರ್ಡ್ರ್ ಕೊಟ್ಟಿದ್ರು. ಬೆಳಗ್ಗೆ ಅದೆಲ್ಲ ಕೆಲಸ ಎಲ್ಲ ಮುಗಿಸಿ ಮತ್ತು ಸಂಜೆ ನಾವು ಸ್ವಲ್ಪ ಕೆಲಸ ಇತ್ತು ಅಂತ ಮಾರ್ಕೆಟಿಗೆ ಬಂದಿದ್ವಿ. ಅಂದರೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಏನೋ ಮೊಬೈಲ್ ರಿಪೇರಿ ಇತ್ತು ಅಂತೇಳಿ ಅದಕ್ಕೆಲ್ಲ ಬಂದು ಅದನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಮತ್ತೆ ಅಲ್ಲೇ ದೇವಸ್ಥಾನಕ್ಕೆ ಹೋಗಿ ಬರೋಣ. ನಾವು ಕರಗ ಟೈಮಲ್ಲಿ ಬಂದಾಗ ಒಳಗಡೆಗೆ ಹೋಗೋಕೆ ಆಗಿರಲಿಲ್ಲ, ಅಂದರೆ ರಶ್ ಇರ್ತಾರಲ್ಲ ಸಿಕ್ಕಾಬಟ್ಟೆ. ಹಂಗಾಗಿ ಇವತ್ತು ಫ್ರೀ ಆಗಿದ್ವಿ ಅಂತೇಳಿ ಬಂದ್ವಿ. ದೇವಸ್ಥಾನದ ಒಳಗಡೆ ಏನೋ ಹೋದ್ವಿ, ಬಟ್ ಚೆನ್ನಾಗಿತ್ತು. ದೇವರಿಗೆ ಪೂಜೆ ಎಲ್ಲ ನಡೀತಾ ಇತ್ತು. ಅಂದರೆ ಲೇಟ್ ಆಗುತ್ತೆ ಪೂಜೆ ಎಲ್ಲ ಮುಗಿಯೋದು ಅಂತೇಳಿ ನಾವು ಜಾಸ್ತಿ ಹೊತ್ತಿರೋಕ್ಕಾಗಿಲ್ಲ ಅಲ್ಲಿ. ಅದೆಲ್ಲ ಮುಗಿಸ್ಕೊಂಡು ಈಚೆಗಡೆ ಬಂದ್ವಿ. ಈಚೆಗಡೆ ಅಶ್ವತ್ಥ ಕಟ್ಟೆ ಹತ್ರ ದೇವರಿಗೆ, ಅಂದರೆ ನಾಗದೇವತೆಗೆ ಅಲಂಕಾರ ಮಾಡಿದರು. ತುಂಬ ಚೆನ್ನಾಗಿತ್ತು. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ಅದು ದ್ರಾಕ್ಷಿಲಿ ಮಾಡಿದರು, ಹಣ್ಣಲ್ಲಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ. ನೆಕ್ಸ್ಟ್ ನಾವಿದು ಒಂದು 3 ಇಯರ್ ಬ್ಯಾಕ್ ಬಂದಿದ್ವಿ ಕರ್ಗಕ್ಕೆ. ಆವಾಗ ಎಷ್ಟು ರಶ್ ಇರುತ್ತೆ ಅಂದರೆ ಇನ್ನೊಂದು ಸಲ ಕರ್ಗಕ್ಕೆ ಬರಲೇಬಾರ್ದು ಅನ್ನೋಷ್ಟು ಬೇಜಾರಾಗ್ಬಿಟ್ಟಿತ್ತು. ಅಷ್ಟು ನೂಕಾಟ ಆಗ್ಬಿಟ್ಟಿತ್ತು. ಹಂಗೆ ಅಲ್ಲೆಲ್ಲ ಬರ್ತಾಯಿದೆ, ಅಲ್ಲೇ ರಾಜರಾಜೇಶ್ವರಿ ದೇವರಿದ್ರು, ಅದನ್ನೆಲ್ಲ ನೋಡ್ಕೊಂಡು ಬಂದ್ವಿ. ಇನ್ನು ಇದೆಲ್ಲ ದಸರಾಗೆ ಅಂತ ಲೈಟಿಂಗ್ಸ್ ಹಾಕಿದ್ರು, ತುಂಬ ಚೆನ್ನಾಗಿತ್ತು. ಇನ್ನು ಇದನ್ನು ನೋಡ್ತಾ ಇರೋದು ಅದು ನೆಕ್ಸ್ಟ್ ಡೇ ಲಾಗು, ಅಂದರೆ ಗುರುವಾರದ್ದು. ಅವತ್ತು ನಾವು ಊರಿಗೆ ಹೊರಟಿದ್ವಿ, ಅಂದರೆ ನಮ್ಮ ಹಸ್ಬೆಂಡ್ ಊರಿಗೆ. ಏನಪ್ಪ ಅಂತ ಅಂದರೆ ದೇವರನ್ನ ಪಟ್ಟಕ್ಕೆ ಕೂರಿಸಿರ್ತಾರಲ್ಲ ಈ ಟೈಮಲ್ಲಿ, ಅದು ಪೂಜೆ ಎಲ್ಲ ಇರುತ್ತೆ. ಇವತ್ತು ಮೆರವಣಿಗೆ ಇರುತ್ತೆ, ಎಲ್ಲ ನೋಡ್ಕೊಂಬರೋಣ ಅಂಥೇಳಿ ನಾವು ಅವತ್ತು ಹಾಫ್ ಡೇ ಮಾಡಿದ್ವಿ. ಅಂದರೆ ಬೆಳಗ್ಗೆ ಟಿಫನ್ ಮಾತ್ರ ಮಾಡಿದ್ವಿ, ಮಧ್ಯಾಹ್ನ ಊಟ ಏನು ಮಾಡಿರಲಿಲ್ಲ. ಹಂಗಾಗಿ ಅದೆಲ್ಲ ಮುಗಿಸ್ಕೊಂಬರೋಣ, ಸಾಯಂಕಾಲ ಟೈಮಲ್ಲಿ ಫ್ರೀಯಾಗಿರ್ತೀವಲ್ಲ ಅಂಥೇಳಿ ಹೊರಟ್ವಿ. ನಾವು ಹೊರಡೋಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 4 ಗಂಟೆ 4:15 ಆಗಿತ್ತು. ಅಲ್ಲಿ ಪೂಜೆ ಎಲ್ಲ ಆಗಲೇ 6 ಗಂಟೆ 6:15 ಮುಗಿಯುತ್ತೆ ಅಂತ ಅಂದ್ಕೊಂಡು ನಾವು ಆಗಲೇ ಲೇಟ್ ಆಗುತ್ತೆ ಬಂದಿದ್ವಿ. ಆಲ್ಮೋಸ್ಟ್ ಆಗಲೇ ಕನಕಪುರ ಹತ್ತತ್ರ ಬಂದ್ವಿ ನಾವು. ಬರ್ಬೇಕಾದ್ರೆ ನನ್ನ ಮಗಳು ಬೇರೆ ಮುನ್ಸ್ಕೊಂಡು ಮಲಗಿದ್ಲು. ಎಷ್ಟೇ ಕನ್ವಿನ್ಸ್ ಮಾಡಿದ್ರು, ಎಷ್ಟೇ ಮಾತಾಡ್ಸಿದ್ರು ಮಾತೇ ಆಡ್ತಾ ಇರಲಿಲ್ಲ ಅವಳು. ಬೇಡ ಅಂತ ಹೇಳೋಳು ಅಷ್ಟೇ, ಬಟ್ ಬೇರೆ ಏನೂ ಮಾತೇ ಆಡ್ತಾ ಇರಲಿಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನಮ್ಮದು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದವರೆಲ್ಲ ಅನ್ಸಬ್ಸ್ಕ್ರೈಬ್ ಆಗ್ತಾಯಿದ್ದಾರೆ. ಬಟ್ ಏನು ರೀಸನು ಅಂತ ಅನ್ನೋದು ಗೊತ್ತಾಗ್ತಾ ಇಲ್ಲ. ಪ್ಲೀಸ್ ಯಾರ್ಯಾರು ನಾನು ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ತಪ್ಪದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಈಗ ಅರ್ಕಾವತಿ ಟ್ಯಾಕೀಸ್ ಹತ್ರ ಬಂದ್ವಿ ನಾವು. ಎಲ್ಲ ತೊಗೊಂಡು ಪೂಜೆಗೆ. ಇದೆ ನೋಡಿ ನಮ್ಮ ಮನೆ ಹೆಣ್ಣು ದೇವ್ರ ದೇವಸ್ಥಾನ. ಅಂದರೆ ನಮ್ಮ ಹಸ್ಬೆಂಡು ಹೆಣ್ಣು ದೇವ್ರ ದೇವಸ್ಥಾನ ಊರಲ್ಲೇ ಇದೆ. ಅದು ಈಗ ರೀಸೆಂಟಾಗಿ ಆಗಿರೋದಷ್ಟೇ, 1 ಇಯರ್ ಆಯಿತು. ಇನ್ನು ಅದಾಗಲೇ ಆಲ್ಮೋಸ್ಟು ನಾವು ಬರೋಷ್ಟೊತ್ತಿಗೆ 6:30 6:45 ಆಗ್ಬಿಟ್ಟಿತ್ತು. ದೇವ್ರ ಆ ಕಡೆಯಿಂದ ಮೆರವಣಿಗೆ ಬರ್ತಾಯಿತ್ತು. ಇನ್ನು ಅರ್ಧ ದಾರಿಗೆ ಬಂದಿತ್ತಾಗಲೇ ಆಗೋಗಿದ್ವಿ ನಾವು. ಇನ್ನು ಅದನ್ನೆಲ್ಲ ನೋಡಿಕೊಂಡು ನೋಡ್ಬೋದು ಯಾವ ಥರ ಎಲ್ಲ ಅಂದರೆ ನಮ್ಮ ಊರ ಕಡೆ ಎಲ್ಲ ಇದೇ ಥರ ಇದು ಮಾಡೋದು. ಅದನ್ನೆಲ್ಲ ಮುಗಿಸ್ಕೊಂಡು ದೇವಸ್ಥಾನ ಹತ್ರ ಬಂದ್ವಿ. ದೇವಸ್ಥಾನ ಹತ್ರ ಅಡುಗೆ ಎಲ್ಲ ಆಗಲೇ ಮಾಡಿದರು. ಇನ್ನು ಅದನ್ನು ದೇವರಿಗೆ ಪೂಜೆ ಎಲ್ಲ ಮಾಡಿ ದೃಷ್ಟಿ ಎಲ್ಲ ತೆಗೆದಾಕಿ ದೇವ್ರ ಒಳಗಡೆ ಕರ್ಕೊಂಡು ಮತ್ತು ಮಂಗಳಾರತಿ ಎಲ್ಲ ಮಾಡಿದ್ರು. ಇನ್ನು ಅಲ್ಲೇ ಊಟಕ್ಕೆ ಜನಗಳಿಗೆ ಅಂತೇಳಿ ಅಲ್ಲೇ ಎಲ್ಲ ಊಟದ ವ್ಯವಸ್ಥೆ ಕೂಡ ಮಾಡಿದರು. ಒಂದು ಕಡೆ ಅದನ್ನು ಆಗ್ತಾಯಿತ್ತು. ಇನ್ನು ಅದೆಲ್ಲ ಆದಮೇಲೆ ಈ ಕಡೆ ನಾವು ಫ್ರೀಯಾಗಿ ಫಸ್ಟ್ ಊಟಕ್ಕೆಲ್ಲ ಕೂತಿದ್ರು, ನಾವು ನೆಕ್ಸ್ಟ್ ಕೂತ್ಕೊಳ್ಳೋಣ ಅಂತೇಳಿ ಇದ್ವಿ. ಅವಾಗ ಇದನ್ನು ನನ್ನ ಮಗ ವಿಡಿಯೋ ಮಾಡಿರೋದು. ದೇವರಿಗೆ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ನಾನು ಶಾರ್ಟ್ಸಲ್ಲಿ 1-2-3 ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದು ನೋಡ್ಬೋದು, ಚೆನ್ನಾಗಿದೆ. ವೀರಮಾಸ್ತಿ ಕೆಂಪಮ್ಮ ಅನ್ನೋದು ಶಾರ್ಟ್ಸ್ ಹಾಕಿದ್ದೀನಿ ನೋಡಿ, ಅದು ಇದೇ ದೇವರಿಗೆ. ನವರಾತ್ರಿಲಿ 9 ದಿನವೂ ಮಾಡಿದರು ಅಲಂಕಾರ, ನೋಡ್ಬೋದು. ಇನ್ನು ಈ ಕಡೆ ಊಟಕ್ಕೆಲ್ಲ ಕೂತಿದ್ರು ನೋಡಿ. ನಾವು ಅದೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ. ಇವಾಗ ನೋಡ್ತಾ ಇರೋದು ಬೆಳಗ್ಗೆ ಮಹಾಮಂಗಳಾರತಿ ಮಾಡಿರೋದು ಇದು. ಇನ್ನು ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಯಿತು ಪ್ಲೀಸ್ ಎಲ್ಲರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗುವ ಮತ್ತೆ ನೆಕ್ಸ್ಟ್ ಲಾಗಲ್ಲಿ.